ಹಾಯ್ ಫ್ರೆಂಡ್ಸ್, ಇವಾಗ ಸಮಯ 12:30 ಆಗಿದೆ. ಸೊ ಮಕ್ಕಳು ಮಜ್ಜಿಗೆ ಕೇಳಿದ್ರು, ದಾಹ ಆಗ್ತಾಯಿದೆ, ಮಜ್ಜಿಗೆ ಬೇಕು ಅಂತ. ಸೊ ನಾನು ಮಕ್ಕಳಿಗೆ ಮಜ್ಜಿಗೆ ಮಾಡ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ. ಇದಕ್ಕೆ ನಾನು ತೊಗೊಂಡಿರೋದು ಆನಿಯನ್. ಇದು ಚಿಕ್ಕ ಚಿಕ್ಕ ಆನಿಯನ್ ಅಂತಾರೆ. ಇದರಲ್ಲಿ ಆಯುರ್ವೇದಿಕ್ ಅಂಶ ಜಾಸ್ತಿ ಇರುತ್ತೆ, ಜೀರ್ಣಶಕ್ತಿಗೆ ಏನು ಇದು ಹೆಲ್ಪ್ ಮಾಡುತ್ತೆ. ಇದು ಕರಿಬೇವು ಸೊಪ್ಪು, ಇದು ಜೀರಿಗೆ ಮತ್ತು ಕೋಲ್ಡ್ ವಾಟರ್, ಮನೇಲಿ ಮಾಡಿರೋಂಥ ಮೊಸರು. ಸೊ ಇವಾಗ ಮೊದಲಿಗೆ ನಾನು ಜೀರಿಗೆನ ಸ್ವಲ್ಪ ಕುಟ್ಕೊಳ್ತೀನಿ, ಯಾಕಂದರೆ ಅದು ಫ್ಲೇವರ್ ಬಿಡಲಿ ಅಂತ. ಆವಾಗ ಮಜ್ಜಿಗೆ ಮಕ್ಕಳು ತುಂಬ ಚೆನ್ನಾಗಿ ಕುಟ್ಕೊಳ್ತಾರೆ. ಸ್ವಲ್ಪ ಇಷ್ಟೇ ಚಚ್ಕೊಂಡು ಬೌಲ್ಗೆ ಹಾಕ್ಕೊಳ್ತೀನಿ. ಇವಾಗ ಅದಕ್ಕೇ ಸ್ವಲ್ಪ ಈ ಕರಿಬೇವು ಸೊಪ್ಪನ್ನ, ಇದು ನಮ್ಮ ಗಿಡದ್ದೇನೆ, ಸ್ವಲ್ಪ ಹೀಗೆ ಕಿವುಚ್ಕೊಳ್ಳಿ, ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿ ಮಜ್ಜಿಗೆಗೆ ಬೀಳೋದ್ರಿಂದ ಮಜ್ಜಿಗೆ ಘಮ ಘಮ ಅನ್ನುತ್ತೆ. ಈ ಆನಿಯನ್ ಇರುತ್ತಲ್ವ, ಈ ಆನಿಯನ್ನ ಪುಟಾಣಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊ, ಸ್ವಲ್ಪ ಅಷ್ಟೇ. ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಕುಡಿಯೋವಾಗ ಮಜ್ಜಿಗೆ ಎಲ್ಲ ಇದರಲ್ಲಿ ಆನಿಯನ್ ಹೀರ್ಕೊಂಡು ತುಂಬ ಟೇಸ್ಟಿಯಾಗಿ ಮಕ್ಕಳು ತಿಂತ ಮಜ್ಜಿಗೆ ಕುಡಿತಾರೆ. ಸೊ ಇದು ಬಂದು ಈ ಥರ ಕುತ್ಕೊಂಡಿದ್ದಾದಮೇಲೆ ಇದನ್ನು ಹಾಕ್ಕೊಬಿಡಿ, ಬೌಲ್ಗೆ ಹಾಕ್ಕೊಳ್ಳಿ. ಈಗ ಫೈನಲಾಗಿ ಮನೇಲಿ ಮಾಡಿರೋಂತಹ ಮೊಸರು, ಎಷ್ಟು ಗಟ್ಟಿಯಾಗಿರುತ್ತೆ ಮನೇಲಿ ಮಾಡಿದ್ರೆ ಮೊಸರು. ಇದು ತುಂಬ ಹೆಲ್ತಿ. ಇದರಲ್ಲಿ ಈ ಥರ ನೀವು ಈ ಕಾಲದಲ್ಲಿ ಅಟ್ಲೀಸ್ಟ್ ಡೈಲಿ 3 ಟೈಮ್ ಕುಡೀರಿ, ಬಾಡಿ ಎಲ್ಲ ತಂಪಾಗಿರುತ್ತೆ. ಮತ್ತು ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದಿಲ್ಲ. ಇದನ್ನು ನಾವು ಸ್ವಲ್ಪ ಈ ಥರ ತಿರ್ಗಿಸ್ಕೊಳ್ಳೋಣ. ಮಜ್ಜಿಗೆ ತಿಳಿ ಆಗುತ್ತೆ, ಮೊಸರು ತಿಳಿ ಆಗುತ್ತೆ. ಮತ್ತು ಅದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀವು ನಾರ್ಮಲ್ ವಾಟ್ರ್ ಆದರೂ ಬಳಸಿ, ಇಲ್ಲಾಂದರೆ ನಿಮಗೆ ತಣ್ಣಗಿರ್ಬೇಕಂದ್ರೆ ಕೋಲ್ಡ್ ವಾಟ್ರ್ ಆದರೂ ಬಳಸಿ. ನಾನಿಲ್ಲಿ ಕೋಲ್ಡ್ ವಾಟ್ರ್ ಬಳಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾನು ಈಗ ಫೈನಲ್ ಆಗಿ ಟೇಸ್ಟ್ಗೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಸ್ವಲ್ಪ ಕಮ್ಮಿನೇ ಇರಲಿ, ಯಾಕಂದರೆ ಬೇಸಿಗೆ ಇರೋದ್ರಿಂದ ನಾವು ಜಾಸ್ತಿ ಸಾಲ್ಟ್ ಹಾಕ್ತಾ ಇದ್ದರೆ ಏನಾಗುತ್ತೆ ಅಂದರೆ ದಾಹ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ನಾವು ಮಜ್ಜಿಗೆ ಕಡಿಮೆನೇ ಸಾಲ್ಟು ಬಳಸೋಣ. ಸೊ ಈಗ ಮಜ್ಜಿಗೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಮತ್ತು ಮಕ್ಕಳು ಚೆನ್ನಾಗಿ ಕುಡಿತಾರೆ. ಮತ್ತು ಇದು ಏನಂದರೆ ಈ ಮಜ್ಜಿಗೆ ಈ ಥರ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಎಂಟೇರಿ ಬಿಸಿಲುಗಾಲದಲ್ಲಿ ನಮ್ಮ ಬಾಡಿ ತಂಪಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ದೂರ ಆಗುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.